ಇನ್ನು ಮಂತ್ರಿ ಸ್ಥಾನ ಸಿಗದೆ ಕೆಲ ಕೈ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿ ಕರೆದಿದ್ದಾರೆ. ಜೆಡಿಎಸ್ ಪಕ್ಷ ನೊಂದವರಿಗೆ, ನೋವಿನಲ್ಲಿ ಇರತಕ್ಕಂಥವರಿಗೆ, ಸಮಸ್ಯೆಯಲ್ಲಿದ್ದವರಿಗೆ ಪರಿಹಾರ ಕೊಡುವ ಒಂದು ಪಕ್ಷ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋವಿನಲ್ಲಿ ಇರತಕ್ಕಂಥವರಿಗೆ ಜೆಡಿಎಸ್ ಪಕ್ಷದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ, ನೋವಿಗೆ ಪರಿಹಾರನೂ ಕೂಡ ದೊರಕುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದೊಂದು ರೀತಿಯಲ್ಲಿ ಎಲ್ಲರಿಗೂ ಆಫರ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಂತ್ರಿ ಸ್ಥಾನ ಸಿಗದೆ ಒಂದು ಕಡೆ ಹೋರಾಟಗಳು ನಡೀತಾ ಇದೆ, ಅವರ ಬೆಂಬಲಿಗರು ಧರಣಿ ಮಾಡ್ತಾ ಇದ್ದಾರೆ. ಇಂಥವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಸಾಧ್ಯ ಆದರೆ ನೀವು ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ನಮ್ಮ ಪಕ್ಷ ಯಾವಾಗಲೂ ಬಾಗಿಲು ಓಪನ್ ಮಾಡಿ ಇಟ್ಕೊಂಡಿದೆ, ಯಾವಾಗ ಬೇಕಾದರೂ ಬರಬಹುದು ಅಂತ. ಸೊ ಯಾವ್ಯಾವ ಶಾಸಕರು ಹೋಗ್ತಾರೆ ಗೊತ್ತಿಲ್ಲ, ಕಾದ್ ನೋಡೋಣ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿಯ ಒಂದು ಆಫರ್ ಅನ್ನ ನೊಂದ ಶಾಸಕರಿಗೆ ಕೊಟ್ಟಿದ್ದಾರೆ. ನೊಂದ ಶಾಸಕರು ಹಲವಾರು ಜನ ಇದ್ದಾರೆ. ಸೊ ಹಲವಾರು ಜನರಲ್ಲಿ ಯಾವ ಶಾಸಕರು ಈಗ ಡೈವರ್ಷನ್ ತಗೋಬಹುದು ನೋಡೋಣ. ಬಹಳ ಜನ ಉತ್ತಮವಾದಂತ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಭಯ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಜನಗಳ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಇದ್ದಾರೆ ಕೆಲವರು. ಅಂತವರು ತೀರ್ಮಾನ ಇವತ್ತು ಅಲ್ಲಿ ಏನು ಬರುವಂತಲ್ಲೋ ಅನಿವಾರ್ಯವಾಗಿ ಏನಿದ್ದಾರೆ, ವಿಧಿ ಇದೆ, ಪಕ್ಷ ಅಂತಕ್ಕಂಥ ಒಂದು ನಿಷ್ಠೆ ಅಂತ ಹೇಳಿ ಬಹುಶಃ ಈಗ ನಡೀತಾ ಇರ್ತಕ್ಕಂಥ ಪಕ್ಷದ ಬೆಳವಣಿಗೆ ನೋಡಿದಾಗ ಜನಗಳ ಬಗ್ಗೆ ಭಯ ಭಕ್ತಿ ಇರ್ತಕ್ಕಂಥವ್ರು ಈ ಪಕ್ಷದಲ್ಲಿ ಮುಂದುವರಿಯೋದು ಸರಿನ ತಪ್ಪು ಅನ್ನೋದನ್ನ ಆತ್ಮವಿಮರ್ಶೆ ಮಾಡ್ಕೊತಾ ಇದ್ದಾರೆ. ನನ್ನ ಅಭಿಪ್ರಾಯ ಕೆಲವರು ಅದ್ರ ಬಗ್ಗೆ ನನ್ನ ಮಾಹಿತಿಗಳು ಇದೆ. ಮುಂದೆ ಯಾವ ತರ ಆತ್ಮವಿಮರ್ಶೆ ಯಾವ ತರ ಬದಲಾವಣೆ ತರ್ತದೆ ಅಂತಕ್ಕಂಥದ್ದು ಕಾದ್ ನೋಡಿ. ಅಲ್ಲ ಸರ್, ಮತ್ತೆ ಏನಾದ್ರು ಮತ್ತೆ ಕೆಲವರು ಬಂದ್ರೆ ನಿಮ್ ಪಕ್ಷಕ್ಕೆ ಬಂದ್ರೆ ನೀವು ನಾನು ಹೇಳುತ್ತಲ್ಲ, ಕರ್ಕೊಂತೀರ ನಾಡಿನ ಜನತೆಯ ಬಗ್ಗೆ ಭಯಭಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಉತ್ತಮವಾದ ರೀತಿಯಲ್ಲಿ ಮುಂದೆ ಈ ರಾಜ್ಯದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಭಾವನೆಯಿಂದ ಇರ್ತಕ್ಕಂಥವ್ರು ಬರ್ಲಿಕ್ಕೆ ಇವತ್ತು ಸಹ